ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾ ಮೊದಲ ಪಂದ್ಯವನ್ನ ಕೈಚೆಲ್ಲಿದೆ. ಈಗ ಎರಡನೇ ಫೈಟ್ನಲ್ಲಿ ಗೆದ್ದು ಸರಣಿ ಸಮಬಲಕ್ಕೆ ತಂತ್ರಗಳನ್ನು ರೂಪಿಸ್ತಾ ಇದೆ. ಈ ಸರಣಿ ಜಟಾಪಟಿ ನಡುವೆ ಶ್ರೇಯಸ್ ಅಯ್ಯರ್ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಆಂಗ್ಲರ ವಿರುದ್ಧದ ಪಂದ್ಯಕ್ಕೆ ಶ್ರೇಯಸ್ ಅಯ್ಯರ್ ಸೆಲೆಕ್ಟ್ ಮಾಡಿಕೊಳ್ಳದೆ ಇದ್ದದ್ದೇ ಹಿನ್ನಡೆಯಾಗ್ತಿದೆ ಅಂತ ಕ್ರಿಕೆಟ್ ವಿಶ್ಲೇಷಕರು ಹೇಳ್ತಿದ್ದಾರೆ. ಇಂಗ್ಲೆಂಡ್ ಸರಣಿಗೆ ಶ್ರೇಯಸ್ ಯಾಕೆ ಬೇಕಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಂ ಇಂಡಿಯಾದ ಸ್ಟಾರ್ ಪ್ಲೇಯರ್ ಶ್ರೇಯಸ್ ಅಯ್ಯರ್ ಕಳೆದ 1.5 ವರ್ಷದಿಂದಲೂ ಕೂಡ ಸಾಲಿಡ್ ಫಾರ್ಮ್ನಲ್ಲಿದ್ದಾರೆ. ಅವರು ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವಂತೆ ತಂಡಗಳ ಪ್ರದರ್ಶನ ಕೂಡ ಬೊಂಬಾಟಾಗಿದೆ. IPLನಲ್ಲೂ ಕೂಡ ಅವರ ಪರ್ಫಾರ್ಮೆನ್ಸ್ ಅದ್ಭುತವಾಗಿತ್ತು. ಇಂಗ್ಲೆಂಡ್ ಸರಣಿಗೆ ಅವರನ್ನ ಸೆಲೆಕ್ಟ್ ಮಾಡಿಕೊಳ್ಳೋದು 100% ಫಿಕ್ಸ್ ಅಂತಾನೆ ಹೇಳಲಾಗಿತ್ತು. ಆದರೆ BCCI ಶ್ರೇಯಸ್ರನ್ನ ಕೈಬಿಟ್ಟಿತ್ತು. ಇದೀಗ ಶ್ರೇಯಸ್ ಎಂಥ ಒಳ್ಳೆ ಪ್ಲೇಯರ್ ಅನ್ನೋದನ್ನ ಆಕಾಶ್ ಚೋಪ್ರಾ ಹೇಳಿದ್ದಾರೆ. ಇಂಗ್ಲೆಂಡ್ ಸರಣಿಗೆ ಶ್ರೇಯಸ್ ಕೈಬಿಟ್ಟಿದ್ದೇ ಅಚ್ಚರಿ. ಸಂದರ್ಶನವೊಂದರಲ್ಲಿ ಮಾತನಾಡಿರುವಂಥ ಆಕಾಶ್ ಚೋಪ್ರಾ ಶ್ರೇಯಸ್ ಅಯ್ಯರ್ರನ್ನ ಹಾಡಿ ಹೊಗಳಿದ್ದಾರೆ. ಮಿಡಲ್ ಆರ್ಡರ್ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಸಾಕಷ್ಟು ಪೈಪೋಟಿಗಳು ಇದ್ದ ಕಾರಣಕ್ಕೆ ಇಂಗ್ಲೆಂಡ್ ಟೆಸ್ಟ್ ಸರಣಿಗೆ ಶ್ರೇಯಸ್ ಅಯ್ಯರ್ ಅವರನ್ನ ಆಯ್ಕೆ ಮಾಡಲಿಲ್ಲ. 5 ಪಂದ್ಯಗಳ ಟೆಸ್ಟ್ ಸರಣಿಗೆ ತಂಡವನ್ನ ಘೋಷಣೆ ಮಾಡಿದಾಗ ಮುಂಬೈ ಪರ ಪ್ರಥಮ ದರ್ಜೆ ಪಂದ್ಯಗಳಲ್ಲಿ ಅಬ್ಬರಿಸಿದಂಥ ಶ್ರೇಯಸ್ ಅವರನ್ನ ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಮತ್ತು ಆಯ್ಕೆದಾರರ ಅಧ್ಯಕ್ಷರಾಗಿರುವಂಥ ಅಜಿತ್ ಅಗರ್ಕರ್ ವಿರುದ್ಧ ಸಾಕಷ್ಟು ಕೋಪ ಬಂದಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಅವಕಾಶ ನೀಡುವಂಥ ವಿಶ್ವಾಸ ಇದೆ. ಪ್ರಸ್ತುತ ಟೀಂ ಇಂಡಿಯಾದಲ್ಲಿ ಮಿಡಲ್ ಆರ್ಡರ್ನಲ್ಲಿ ಒಳ್ಳೆ ರನ್ಸ್ ಬಂದಿಲ್ಲ. ಇದೇ ಈಗ ಹಿನ್ನಡೆಗೆ ಕಾರಣ ಆಗಿದೆ. ಒಂದ್ ವೇಳೆ ಶ್ರೇಯಸ್ ಅಯ್ಯರ್ ತಂಡದಲ್ಲಿ ಇದ್ದಿದ್ರೆ ಬೇರೆಯದ್ದೇ ರೀತಿಯಂತ ಸಿಚುಯೇಷನ್ ಇರ್ತಿತ್ತು ಎಂದಿದ್ದಾರೆ. ವೈಟ್ ಬಾಲ್ನಲ್ಲಿ ಮಿಂಚು ಹರಿಸಿರುವ ಶ್ರೇಯಸ್. ಇನ್ನು ಶ್ರೇಯಸ್ ಅಯ್ಯರ್ ಏಕದಿನ ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾಗೆ ಕೀ ಪ್ಲೇಯರ್ ಆಗಿದ್ದಾರೆ. 2025ರ ಚಾಂಪಿಯನ್ಸ್ ಟ್ರೋಫಿ ಅಭಿಯಾನದಲ್ಲಿ ಅತ್ಯಧಿಕ ರನ್ ಗಳಿಸಿದ ಆಟಗಾರನಾಗಿದ್ದರು. 30 ವರ್ಷ ವಯಸ್ಸಿನ ಶ್ರೇಯಸ್ ದೇಶೀಯ ಪಂದ್ಯಗಳಲ್ಲಿ ಹಾಗೆ 2025ರ IPLನಲ್ಲಿ ಉತ್ತಮ ಪ್ರದರ್ಶನ ನೀಡಿದರು. ಆದರೆ ರೆಡ್ ಬಾಲ್ ಕ್ರಿಕೆಟ್ನಲ್ಲಿ ಅವರ ಸರದಿ ಇನ್ನೂ ಕೂಡ ಬಂದಿಲ್ಲ ಎಂದಿದ್ದಾರೆ ಆಕಾಶ್ ಚೋಪ್ರಾ. ಅಸಲಿಗೆ ಟೆಸ್ಟ್ ಆಯ್ಕೆಗೆ ಬಂದಾಗ ಶ್ರೇಯಸ್ಗಿಂತ ಮುಂದೆ ಸರ್ಫರಾಜ್ ಖಾನ್ರಂತ ಹಲವಾರು ಇತರ ಬ್ಯಾಟ್ಸ್ಮನ್ಗಳು ಕಾಯ್ತಾ ಇದ್ದಾರೆ ಎಂದಿದ್ದಾರೆ. ಡೊಮೆಸ್ಟಿಕ್ ಕ್ರಿಕೆಟ್ ಸುಲ್ತಾನ ಶ್ರೇಯಸ್. ಅಸಲಿಗೆ ಶ್ರೇಯಸ್ ಅಯ್ಯರ್ ಕೊನೆಯ ಬಾರಿಗೆ 2024ರಲ್ಲಿ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಪಂದ್ಯವನ್ನಾಡಿದರು. ಸರಣಿಯ ಮಧ್ಯದಲ್ಲಿ ಅವರನ್ನ ತಂಡದಿಂದ ಕೈಬಿಡಲಾಗಿತ್ತು. ಆನಂತರ ಅವರನ್ನ ರಣಜಿ ಟ್ರೋಫಿ ಆಡೋಕೆ ಸೂಚನೆ ಕೊಡಲಾಗಿತ್ತು. ಆದರೆ ಶ್ರೇಯಸ್ ಅಯ್ಯರ್ ಕಣಕ್ಕಿಳಿದಿರಲಿಲ್ಲ. ಹೀಗಾಗಿ ರಾಜ್ಯ ಪರ ಆಡೋಕೆ ವಿಫಲರಾದಂಥ ಕಾರಣ BCCI ಅವರನ್ನ ಕೇಂದ್ರ ಒಪ್ಪಂದ ಪಟ್ಟಿಯಿಂದ ಹೊರಗಿಟ್ಟಿತ್ತು. ಆದರೂ ಕೂಡ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಮಿಂಚು ಹರಿಸಿದ್ರು. 2024-25ನೇ ಸಾಲಿನ ರಣಜಿ ಟ್ರೋಫಿಯಲ್ಲಿ ಕೇವಲ 7 ಇನ್ನಿಂಗ್ಸ್ಗಳಲ್ಲಿ 68ರ ಸರಾಸರಿ ಹಾಗೆ 90ಕ್ಕಿಂತ ಹೆಚ್ಚು ಸ್ಟ್ರೈಕ್ ರೇಟ್ನೊಂದಿಗೆ 480 ರನ್ಗಳನ್ನು ಕಲೆ ಹಾಕಿದ್ರು. ಇನ್ನು 18ನೇ ಸೀಸನ್ IPLನಲ್ಲಿ ತಮಗೆ ನೀಡಿದಂಥ 26.75 ಕೋಟಿ ರೂಪಾಯಿ ಸಂಭಾವನೆಯನ್ನು ಸಮರ್ಥನೆ ಮಾಡಿಕೊಳ್ಳುವಂತೆ ಪಂಜಾಬ್ ಕಿಂಗ್ಸ್ ಪರ ಧೂಳೆಬ್ಬಿಸಿದ್ರು. ತಂಡವನ್ನು ಫೈನಲ್ಗೂ ಕೂಡ ಮುನ್ನಡೆಸಿದ್ರು. ಅದು ಅಲ್ಲದೆ 17 ಪಂದ್ಯಗಳಲ್ಲಿ ಕಣಕ್ಕಿಳಿದು 604 ರನ್ಗಳನ್ನು ಗಳಿಸುವ ಮೂಲಕ ಸಕ್ಸಸ್ ಕಂಡಿದ್ರು. ಹೀಗಿದ್ರೂ ಕೂಡ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯಕ್ಕೆ ಸೆಲೆಕ್ಟ್ ಆಗದೇ ಇದ್ದದ್ದು ಸಾಕಷ್ಟು ಅಭಿಮಾನಿಗಳಲ್ಲೂ ಕೂಡ ಅಚ್ಚರಿ ಮೂಡಿಸಿತ್ತು. ಇದೀಗ ಭಾರತ ಮೊದಲ ಪಂದ್ಯವನ್ನು ಸೋತ ಮೇಲೆ ಶ್ರೇಯಸ್ ಹೆಸರು ಮತ್ತೆ ಸದ್ದು ಮಾಡ್ತಾ ಇದೆ. ನಮಸ್ಕಾರ.